ನೋಡಿ ಗೆಳೆಯರೆ, ಇವತ್ತು ಆಕ್ಚುಲಿ ಸ್ಟಾರ್ಟ್ ಮಾಡಿದೀವಿ. ನಮ್ಮ ಡ್ರೈವರ್ ಇದಾರೆ, ಜೋಜೋ ಬಾಯ್. ಫುಲ್ ಜೋಶಲ್ಲಿ ಇದಾರೆ ಅವರು. ಸೊ ನೋಡಿ, ಇವಾಗ ಆಕ್ಚುಲಿ पीस पगोड़ा ना फर्स्ट प्लेस कौन से प्लेस जा रहा है हम लोग? पीस पगोड़ा जापानीज टेंपल. पीस पगोड़ा जापानीಸ್ ಟೆಂಪಲ್ ಹೋಗ್ತಾ ಇದೀವಿ ಗೈಸ್. ನೋಡಿ, ಆಕ್ಚುಲಿ ರೂಟ್ ಸಕ್ಕತ್ತಾಗಿದೆ. ಬೆಳಗ್ಗೆ ಹೆವಿ ಫಾಗ್ ಇತ್ತು, ಚಳಿ ಇತ್ತು, ಅಂಡ್ ಇಟ್ಸ್ ರಿಯಲಿ ಗುಡ್. ಸೊ ಏನು ಉಳಿದಿದ್ದ ನಾನು ಪೀಸ್ ಪಗೋಡಾಗೆ ಹೋಗ್ಬಿಟ್ಟು ಕ್ಯಾಪ್ಚರ್ ಮಾಡ್ತೀನಿ. ಅಲ್ಲಿ ತನಕ ವೇಟ್ ಮಾಡಿ. ಮತ್ತೆ ಸ್ವಾಗತ. ಆಕ್ಚುಲಿ ಅದೇ ಸುತ್ತಾ ಇದ್ದೀವಿ. ಮಾಲ್ ರೋಡಿಗೆ ಕರ್ಕೊ ಬಂದಿದ್ದಾರೆ. ಥ್ರೂ ಮಾಲ್ ರೋಡೇ ನಾವು ಹೋಗ್ತಾ ಇದ್ದೀವಿ ಆಕ್ಚುಲಿ ಪೀಸ್ ಪಗೋಡಾಗೆ. ಒಂದ್ಸರಿ ಕೇರಳ ಟ್ರಿಪ್ಪಲ್ಲೂ ನಮಗೆ ಸವಿ ನೆನಪಿತ್ತು. ಸೊ ಅದೇ ಟೈಪು ಈ ಸರಿ ಒಳ್ಳೊಳ್ಳೆ ಮೆಮೊರೀಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಫುಲ್ ರೆಡಿ ಆಗಿದ್ದಾರೆ ನಮ್ಮ ವೈಫು, ಬಣ್ಣಾಗಿದ್ದ ಬಳ್ಕೊಂಡು. ಸೊ ಅದೇ ಹೋಗೋಣ, ಹೋಗ್ಬಿಟ್ಟು ಒಳ್ಳೊಳ್ಳೆ ವಿಡಿಯೋಸ್, ಒಳ್ಳೊಳ್ಳೆ ಮೆಮೊರೀಸು, ಹಾಗೆ ನಿಮಗೆ ಅದ್ರ ಬಗ್ಗೆ ಆದಷ್ಟು ಮಾಹಿತಿ ಕೊಡ್ತೀನಿ. ಆ್ಯಕ್ಚುಲಿ ನಾನು ಇದು ನಿನ್ನೆ ಕ್ಯಾಬ್ ಬಿಟ್ಟಿದ್ರಲ್ಲ, ಅವ್ರದ್ದೇ ಬುಕ್ ಮಾಡಿದೆ. 3500 ಪ್ಯಾಕೇಜ್ ಹೇಳಿದ್ದಾರೆ. ಸೊ ಸುಮಾರು ಪ್ಲೇಸಸ್ ಕವರ್ ಮಾಡ್ತಾರೆ, ಲೈಕ್ ಟೈಗರ್ ಹಿಲ್ಲು, ಪೀಸ್ ಪಗೋಡಾ, ಗೂ ಮೊನಸ್ಟ್ರಿ ಅಂತ ಇದೆ, ಅದು ಬಟಿಸ್ಟಾ ಲೂಪ್ ಅಂತ, ಆ್ಯಂಡ್ ಪೈನ್ ವಿ ಫಾರೆಸ್ಟ್ ಅಂತ ಇದೆ. ತುಂಬ ಸಖತ್ತಾಗಿದೆ ಅಂತ ನಿನ್ನೆ ಸಂಜೆ ನಾವು ಹೋದಾಗ ನಮಗೆ ಸುಮಾರು ಕನ್ನಡಿಗರು ಸಿಕ್ಕಿದ್ರು. ಅವರೇ ಹೇಳಿದರು ಆ್ಯಕ್ಚುಲಿ ಎಲ್ಲೆಲ್ಲಿ ಹೋಗಿದ್ದೀವಿ, ಏನೆಲ್ಲೂ ಕವರ್ ಮಾಡಬೇಕು ನೀವು, ಪೈನ್ ವಿ ಫಾರೆಸ್ಟ್ ಮಾತ್ರ ಮಿಸ್ ಮಾಡಬೇಡಿ ಅಂತ ಹೇಳಿದ್ದಾರೆ. ಸೊ ಅದನ್ನು ಕವರ್ ಮಾಡೋಣ, ಎಕ್ಸೈಟೆಡ್ ಫಾರ್ ದಟ್. ಸೊ ಕೀಪ್ ವೇಟಿಂಗ್. ನೋಡಿ ಗೈಸ್, ಪೀಸ್ ಪಕೋಡಾಗೆ ಬಂದಿದ್ದೀವಿ. ಪಕೋಡ ಅಲ್ಲ ಇದು, ಪಗೋಡಾ, ಪೀಸ್ ಪಗೋಡಾ, ಜಪಾನೀಸ್ ಟೆಂಪಲ್ ಆ್ಯಕ್ಚುಲಿ, ಹೋಲಿ ಪ್ಲೇಸು. ನೋಡಿ, ಇನ್ನೂ ಒಳ್ಳೊಳ್ಳೆ ಸೈಟ್ ಸೀಯಿಂಗ್ ಸಿಗುತ್ತೆ. ಫುಲ್ ಮಂಚು ತುಂಬ್ಕೊಂಡ್ಬಿಟ್ಟಿದೆ ನೀವು ನೋಡ್ದಂಗೆ. ಇವಾಗ ಎಕ್ಸ್ಪ್ಲೋರ್ ಮಾಡಬೇಕು ಆ್ಯಕ್ಚುಲಿ. ನೋಡೋಣ. ನೋಡಿ, ಜಪಾನೀಸ್ ಬುದ್ಧ ಮಂದಿರ ಅಂತ ಹಾಕಿದ್ದಾರೆ. ವರ್ಲ್ಡ್ ಪೀಸ್ ಪಗೋಡಾ ಅಂತ ಉಂಟು. ಪ್ಲೀಸ್ ಮೇಂಟೈನ್ ಸೈಲೆನ್ಸ್ ಅಂತ ಇದೆ. ಮೋಸ್ಟ್ಲಿ ಒಳಗಡೆ ಸೈಲೆಂಟಾಗಿ ಹೋಗಬೇಕು. ರೆಕಾರ್ಡಿಂಗ್ ಮಾಡ್ಲಿಕ್ಕೆ ಬಿಡ್ತಾರೋ ಇಲ್ಲೋ ಗೊತ್ತಿಲ್ಲ, ನೋಡೋಣ. ಬಟ್ ಫಸ್ಟ್ ನಾವು ಮೇಲ್ಗಡೆ ಹೋಗ್ಬಿಟ್ಟು ಆಮೇಲೆ ಟೆಂಪಲ್ ಒಳಗೆ ಎಂಟರ್ ಮಾಡ್ತೀವಿ. ಓಕೆ, ಟೆಂಪಲ್ಲು ಏನು ದೊಡ್ಡದಾಗೇನಿಲ್ಲ, ಹೀಗೆ ಇದೆ. ಇವಾಗ ಮೇಲ್ಗಡೆ ಹೋಗೋಣ. ಇವಾಗ ಇವತ್ತಿನ ಟ್ರಿಪ್ಪು ಅಥವಾ ಇವತ್ತಿನ ವಾತಾವರಣದ ಬಗ್ಗೆ, ನಮ್ಮ ವೈಫ್ ಹತ್ರ ಕೇಳೋಣ. ತುಂಬಾ ಚಿಲ್ಲಿಯಾಗಿದೆ, ಥಂಡಿ ತರ ಕೂಲ್ ವೆದರ್ ಇದೆ. ಫ್ಲವರ್ಸ್ ನೋಡೋಕೆ ತುಂಬಾ ಖುಷಿ ಆಗುತ್ತೆ, ತುಂಬಾ ಚೆನ್ನಾಗಿದೆ. ಫುಲ್ ಫಾಗ್ ತುಂಬಿಕೊಂಡಿದೆ ಅಲ್ವಾ, ತುಂಬಾ ಚೆನ್ನಾಗಿದೆ. ಫ್ಲವರ್ಸ್ ನೋಡಿ, ತುಂಬಾ ಅದಕ್ಕೆ ನಿಮ್ಗೆ ಕಾಣ್ತಾ ಇಲ್ಲ. ಚೆನ್ನಾಗಿದೆ ಟೆಂಪಲ್ ಆರ್ಕಿಟೆಕ್ಚರ್ ಆ್ಯಕ್ಚುಲಿ ನೋಡಬೇಕಂದ್ರೆ. ಸರೌಂಡಿಂಗು ಇದೆ ನೋಡಿ, ಎಲ್ಲ ಟ್ರೀಸು, ನೇಚರೇ ಆ್ಯಕ್ಚುಲಿ. ನೋಡಿ, ಎಂಜಾಯ್ ಮಾಡ್ತಾ ಇದ್ದೀವಿ ಆ್ಯಕ್ಚುಲಿ. ಸಕ್ಕತ್ತಾಗಿದೆ ಫಾಗು. ನೋಡಿ, ಮೇಲ್ಗಡೆ ಆ್ಯಕ್ಚುಲಿ ಬುದ್ಧ ಇದ್ದಾರೆ ಅಲ್ವಾ. ಸೊ ಇದು ಜಪಾನೀಸ್ ಟೆಂಪಲ್ ಆಗಿರೋದ್ರಿಂದ ನಿಮಗೆ ಏನು ಬುದ್ಧನ ಅವರು ಏನಂತಾರೆ ಅನುಸರಿಸ್ತಾರೆ. ಸೊ ಇಲ್ಲಿ ಆದಷ್ಟು ಸೈಲೆನ್ಸ್ ಮೇಂಟೈನ್ ಮಾಡಬೇಕು ಅನಿಸುತ್ತೆ, ಆದ್ದರಿಂದ ನಾನು ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ. ನೋಡಿ, ಟ್ರೀಗಳೆಲ್ಲ ಚೆನ್ನಾಗುಂಟು. ನೋಡಿ ಗೆಳೆಯರೆ, ಫೈನಲಿ ಬಂದಿದ್ದೀವಿ ಬುದ್ಧನ ಹತ್ರ. ತೋರಿಸಿ ನಿಮಗೆ ಸಪ್ರೇಟ್ ಮಾಡಲ್ಲಿ. ನೋಡಿ ಎಷ್ಟು ಚೆನ್ನಾಗಿದೆ.
ಸುತ್ತೋಣ ನಾವು ಇವಾಗ ತೋರಿಸೋಣ. ಏನೋ ಒಂಥರ ಮರದಲ್ಲಿ ಕೆತ್ತನೆ ಮಾಡ್ದಂಗಿದೆ ಇಲ್ಲಿ. ಮೋಸ್ಟ್ಲಿ ನೋಡಿ ಎಷ್ಟು ಚೆನ್ನಾಗಿದೆ. ಆ್ಯಕ್ಚುಲಿ ಬುದ್ಧ ಇದ್ದಾರೆ. ಆ್ಯಕ್ಚುಲಿ ಪೀಸ್ ಮೇಂಟೈನ್ ಮಾಡಬೇಕು. ಸುತ್ತೋಣ ನಾವು ಇವಾಗ ತೋರಿಸೋಣ. ಏನೋ ಒಂಥರ ಮರದಲ್ಲಿ ಕೆತ್ತನೆ ಮಾಡ್ದಂಗಿದೆ ಇಲ್ಲಿ. ಮೋಸ್ಟ್ಲಿ ಬುದ್ಧನ ಸ್ಟೋರಿ ಇರ್ಬೋದು. ನೋಡಿ ಬುದ್ಧ ಇದ್ದಾನೆ, ಬುದ್ಧನ ಫಾಲೋವರ್ಸ್ ಇದ್ದಾರೆ. ಆ್ಯಕ್ಚುಲಿ ಬೋಧಿ ವೃಕ್ಷದ ಕೆಳಗೆ ಆ್ಯಕ್ಚುಲಿ ಏನು ಮಾಡಿದ್ದ, ಬುದ್ಧ ಜ್ಞಾನಾರ್ಜನೆ ಮಾಡ್ಕೊಂಡಿದ್ರು. ಸೊ ಅದನ್ನು ನೋಡ್ಬೋದು. ಬೋಧಿ ವೃಕ್ಷದ ಕೆಳಗೆ ಅವರು ಅನುಯಾಯಿಗಳು ಆ್ಯಕ್ಚುಲಿ ಅವ್ರನ್ನ ಏನಂತಾರೆ ಪ್ರೇ ಮಾಡ್ತಾ ಇರೋದು ಅಥವಾ ಪ್ರಾರ್ಥನೆ ಮಾಡ್ತಾ ಇರೋದು. ನೋಡಿ ಮಲಗಿರೋ ಬುದ್ಧ ಇದ್ದಾರೆ ಇಲ್ಲಿ. ಯಾವುದೇ ಆದ ಕಲ್ಚರಿಂದ ಏನೋ ಒಂಥರ ಸ್ವಲ್ಪ ಕೆತ್ತನೆಗಳನ್ನ ಮಾಡಿದ್ದಾರೆ ಮೇಲ್ಗಡೆ. ತುಂಬ ಚೆನ್ನಾಗಿದೆ ನೋಡಲಿಕ್ಕೆ. ನೋಡಿ ಇಲ್ಲಿ ಸುತ್ತ ಮರಗಳು ಏನೋ ಒಂಥರ ವಿಚಿತ್ರವಾಗಿ ಉದ್ದ ಬೆಳ್ಕೊಂಡ್ಬಿಟ್ಟಿದೆ. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ, ಭಾಳ ಚೆನ್ನಾಗಿದೆ. ನೋಡಿ ಫ್ರೆಂಡ್ಸ್, ಪೀಸ್ ಪಗೋಡ ಫೈನಲಿ ಫಸ್ಟ್ ಡೆಸ್ಟಿನೇಷನ್ ನಾವು ಆಲ್ಮೋಸ್ಟ್ ಕವರ್ ಮಾಡಿದ್ವಿ ನಾವು. ನೋಡಿ ಉಳಿದವರು ಕೂಡ ಬಂದಿದ್ದಾರೆ, ರೆಕಾರ್ಡ್ ಮಾಡೋರು, ಕೆಲವರು ವಿಡಿಯೋ ಕಾಲ್ ಮಾಡಿಬಿಟ್ಟು ತೋರಿಸ್ತಾ ಇದ್ದಾರೆ. ಐ ಥಿಂಕ್ ನಾನು ಹೇಳ್ದಂಗೆ ಬುದ್ಧ ಅವರ ಲೈಫ್ ಸ್ಟೋರಿನೇ ಇದೆ ಇಲ್ಲಿ. ಆ್ಯಕ್ಚುಲಿ ನಿಮ್ಗೆ ಗೊತ್ತಿರ್ಬೋದು, ಬುದ್ಧ ಮೊದಲು ಒಂದು ರಾಜಮನೆತನದಲ್ಲಿ ಹುಟ್ಟಿರ್ತಾನೆ. 2 ಜನ ಅಣ್ಣ ತಮ್ಮಂದಿರಿರ್ತಾರೆ ಆಯಿತಾ. ಗೌತಮ್ ಅಂತ ಇರ್ತಾರೆ ಆಯಿತಾ. ಅದರಿಂದನೇ ಗೌತಮ ಬುದ್ಧ ಅಂತ ಕರೆಯೋದು, ಗೌತಮ ಅಂತ ಇರ್ತಾರೆ. ಸೊ ಅವ್ರ ಅಣ್ಣನೂ ಇರ್ತಾನೆ. ಬಟ್ ಏನಾಗತ್ತಪ್ಪ ಅಂದರೆ ಇವನು ರಾಜ ಆಗಿರ್ತಾನೆ. ಬುದ್ಧ ಏನು ಮಾಡ್ತಾನೆ, ಆವಾಗ ಬುದ್ಧ ಆಗಿರಲ್ಲ, ಆ್ಯಕ್ಚುಲಿ ಗೌತಮ ಆಗಿರ್ಬೇಕಿದ್ರೆ ಹೊರಗಡೆ ಈ ಸೇನೆ ತಗೊಂಡು ಏನನ್ನೋ ಅಟ್ಯಾಕ್ ಮಾಡ್ಲಿಕ್ಕೆ ಹೋಗಿರ್ತಾನೆ ಆಯಿತಾ. ಬಟ್ ವಾಪಸ್ ಬರೋ ಸಮಯದಲ್ಲಿ ಏನು ಮಾಡ್ತಾನೆ, ಅವ್ರ ತಮ್ಮ ಅವರ ಒಂದು ಅರಮನೆಯನ್ನು ಕ್ಯಾಪ್ಚರ್ ಮಾಡಿಬಿಟ್ಟು ಅಲ್ಲಿ ಅವ್ನು ಕಿಂಗ್ ಆಗಿರ್ತಾನೆ. ಅಣ್ಣ ಬಂದಾಗ ಎಂಟರ್ ಆಗ್ಲಿಕ್ಕೆ ಬಿಡೋಲ್ಲ ಅವನು. ಅಣ್ಣ ಬಂದಾಗ ಎಂಟರ್ ಆಗ್ಲಿಕ್ಕೆ ಬಿಡೋದೇ ಇಲ್ಲ. ಆದರೆ ಬುದ್ಧನಿಗೆ ಯಾವಾಗ ಏನು ಅನಿಸುತ್ತೆ ಅಂದರೆ, ಈ ಏನಂತಾರೆ ಅಣ್ಣ ತಮ್ಮ ತಂದೆ ತಾಯಿ ಇವೆಲ್ಲ ಆ್ಯಕ್ಚುಲಿ ನಶ್ವರ. ಯಾಕೆ ನಾನು ಈ ಸಿಂಹಾಸನಕ್ಕೋಸ್ಕರ ನಾನು ಯಾಕೆ ಇಷ್ಟು ಕಷ್ಟಪಡಬೇಕು, ತ್ರಾಸಪಡಬೇಕು, ಅದ್ರ ಬದಲಿಗೆ ನಾನು ಜ್ಞಾನಾರ್ಜನೆ ಮಾಡ್ಬೋದು ಅಂತ ಏನು ಮಾಡ್ತಾರೆ ಬುದ್ಧ ಅವರು, ಅಲ್ಲಿಂದ ಹೋಗಿಬಿಟ್ಟು ಬೋಧಿ ವೃಕ್ಷ ಇರುತ್ತೆ. ಆ್ಯಕ್ಚುಲಿ ಇವಾಗ ನಾವು ಏನಂತೀವಿ ಚೈನಾ ಇದೆಯಲ್ಲ, ಆ ಚೈನಾಗೆ ಹೋಗಿಬಿಟ್ಟು ಅಲ್ಲಿ ಬೋಧಿ ವೃಕ್ಷ ಇರುತ್ತೆ. ಮೊದಲೆಲ್ಲ ಪಾರ್ಟ್ ಆಫ್ ಇಂಡಿಯಾನೇ. ಸೊ ಅಲ್ಲಿ ಹೋಗ್ಬಿಟ್ಟು ಒಂದು ಮರದ ಕೆಳಗೆ ಕೂತ್ಕೊಂಡ್ಬಿಟ್ಟು ಆ್ಯಕ್ಚುಲಿ ಪೂರಾ ಧ್ಯಾನ ಮಾಡ್ತಾ ಸ್ಟಾರ್ಟ್ ಮಾಡ್ತಾರೆ. ಆವಾಗ ಅವ್ರಿಗೆ ಜ್ಞಾನಾರ್ಜನೆ ಆಗುತ್ತೆ. ಸೊ ಆ ಜ್ಞಾನಾರ್ಜನೆ ಅವರು ಎಲ್ಲ ಜನಕ್ಕೆ ಆ್ಯಕ್ಚುಲಿ ತಲುಪಿಸ್ತಾರೆ. ಸೊ ಅದರಿಂದ ಏನಂತಾರೆ, ಅವರ ಅನುಯಾಯಿಗಳು ಸ್ಟಾರ್ಟ್ ಆಗ್ತಾರೆ. ಹೇಗೆ ನಿಮಗೆ ಜೀಸಸ್ ಒಂದು ಮನುಷ್ಯನೇ ಆಗಿದೆ, ಆದರೂ ಅನುಯಾಯಿಗಳು ಇರ್ತಾರೆ ಅಲ್ವಾ, ಅನುಯಾಯಿಗಳು ಸ್ಟಾರ್ಟ್ ಆಗ್ತಾರೆ. ಅದೇ ಟೈಪು ಬುದ್ಧಂದು ಕೂಡ ಅನುಯಾಯಿಗಳು ಸ್ಟಾರ್ಟ್ ಆಗ್ತಾರೆ. ಸೊ ಅವ್ರದ್ದೇ ಪ್ರಿನ್ಸಿಪಲ್ಸ್ ಎಲ್ಲ ಏನಿರುತ್ತೆ ಅದನ್ನು ಜನ ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ್ಯಂಡ್ ಇದು ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ. ತುಂಬ ಪಾಸಿಟಿವ್ ಏನಂತಾರೆ ಧರ್ಮ ಇವ್ರದ್ದು. ಸೊ ಫೈನಲಿ ನಾವು ಪೀಸ್ ಪಕೋಡ ಕವರ್ ಮಾಡಿದ್ದೀವಿ. ಸ್ವಲ್ಪ ನನಗೆ ಗೊತ್ತಿರೋವಂಥ 6 ಗೊತ್ತಿರೋವಂಥ ಹಿಸ್ಟ್ರಿನ ನಾನು ನಿಮಗೆ ಹೇಳಿದ್ದೀನಿ. ಸೊ ಇದರಲ್ಲಿ ಏನಾದರೂ ಲೋಪ ಇದ್ದರೆ ದಯವಿಟ್ಟು ಕ್ಷಮಿಸಿ. ಯಾಕಂದರೆ ನನಗೆ ತಿಳಿದಂಥ ಸ್ಟೋರಿ ನಾನು ಹೇಳಿದ್ದೀನಿ. ಲೆಟ್ಸ್ ಗೋ ಟು ನೆಕ್ಸ್ಟ್ ಡೆಸ್ಟಿನೇಷನ್.